ಶರಣರ ನಾಡು, ಸೂಫಿ ಸಂತರು ಬೀಡು, ಕಲಬುರಗಿ ಜನರ ಆರಾಧ್ಯ ದೈವ ಮಹಾದಾಸೋಹಿ ಶರಣಬಸವೇಶ್ವರರ 202ನೇ ಜಾತ್ರೆಯ ಅಂಗವಾಗಿ ಸಹಸ್ರಾರು ಭಕ್ತರ ಜಯಘೋಷಗಳ ನಡುವೆ ಶನಿವಾರ ಶರಣಬಸವೇಶ್ವರರ ರಥೋತ್ಸವ ಅದ್ದೂರಿಯಾಗಿ ಜರುಗಿತು. ಬೆಳಗ್ಗೆಯಿಂದಲೇ ಸಾವಿರಾರು ಭಕ್ತರು ತಲೆಯ ಮೇಲೆ ದಾಸೋಹಕ್ಕಾಗಿ ದವಸ ಧಾನ್ಯಗಳನ್ನು ಹೊತ್ತು ಶರಣಬಸವೇಶ್ವರರ ಸನ್ನಿಧಿಯತ್ತ ಹೆಜ್ಜೆ ಹಾಕಿದರು. ತಾವು ಹೊತ್ತ ತಂದಿದ್ದ ಧಾನ್ಯಗಳು, ಆಹಾರ ಪದಾರ್ಥಗಳನ್ನು ದಾಸೋಹ ಮಹಾಮನೆಗೆ ಸಮರ್ಪಿಸಿದರು. ಬರಗಾಲದ ನಡುವೆಯೂ ಸಾವಿರಾರು ಭಕ್ತರು 100 ಕ್ವಿಂಟಲ್ ಜೋಳವನ್ನು ದಾಸೋಹ ಮನೆಗೆ ಅರ್ಪಿಸಿದ್ದು ವಿಶೇಷವಾಗಿತ್ತು. ನೈವೇದ್ಯ ಅರ್ಪಿಸುವವರು, ಹರಕೆ ಹೊತ್ತವರು ಸುಡುವ ಬಿಸಿಲನ್ನು ಲೆಕ್ಕಿಸದೆ ದೇವಸ್ಥಾನಕ್ಕೆ ಬಂದು ಸರತಿ ಸಾಲಿನಲ್ಲಿ ನಿಂತು ಗುರು ಮರುಳಾರಾಧ್ಯರ ಶಿಷ್ಯೋತ್ತಮ ಶರಣಬಸವೇಶ್ವರರ ಗದ್ದುಗೆಯ ದರ್ಶನ ಪಡೆದು ಪುನೀತರಾದರು. ದರ್ಶನದ ಬಳಿಕ ರಥಕ್ಕೆ ಭಕ್ತಿಯಿಂದ ನಮಿಸಿದರು. ಮಕ್ಕಳ ಭಾಗ್ಯಕ್ಕೆ ಹರಕೆ ಹೊತ್ತ ಮಹಿಳಾ ಭಕ್ತರು ನಂದಿ ವಿಗ್ರಹ ಬಳಿಯ ಮರಕ್ಕೆ ತೊಟ್ಟಿಲು ಕಟ್ಟಿ ಭಕ್ತಿ ಭಾವ ಮೆರೆದರು. ಜಾತ್ರೆ ಅಂಗವಾಗಿ ದಾಸೋಹ ಮನೆಯಲ್ಲಿ ನಿರಂತರ ಅನ್ನ ಸಂತರ್ಪಣೆ ನಡೆಯಿತು. ಉಚ್ಚಾಯಿ ದಿನವೇ ಆರಂಭವಾದ ದಾಸೋಹ ಯುಗಾದಿವರೆಗೆ ನಡೆಯಲಿದೆ. ನಿತ್ಯ ಸಾವಿರಾರು ಭಕ್ತರಿಗೆ ಅನ್ನ ಸಾಂಬಾರ್, ಸಜ್ಜಕ್, ಆಲೂಬಾತ್, ನುಚ್ಚು ಉಣಬಡಿಸಲಾಗುತ್ತಿದೆ. ಇದಲ್ಲದೆ ನಗರದ ಜನರು ದೇವಸ್ಥಾನದ ರಸ್ತೆಯ ಇಕ್ಕೆಲಗಳಲ್ಲಿ ಮಳಿಗೆಗಳನ್ನು ತೆರೆದು ಶಿರಾ, ಆಲೂಬಾತ್, ಅವಲಕ್ಕಿ, ಅನ್ನ ಸಾರು ದಾಸೋಹ ನಡೆಸಿದರು. ಇಳಿ ಸಂಜೆಯ ಹೊತ್ತಿಗೆ ರಥೋತ್ಸವ ನೋಡಲು ಜನರು ಪ್ರವಾಹ ನುಗ್ಗಿದಂತೆ ಶರಣಬಸವೇಶ್ವರರ ಸನ್ನಿಧಿಗೆ ಬಂದರು. ನೋಡುತ್ತಿದ್ದಂತೆ ದೇವಸ್ಥಾನದ ವಿಶಾಲವಾದ ಅಂಗಳ ಜನರಿಂದ ತುಂಬಿ ಹೋಯಿತು. ಮಹಾದಾಸೋಹ ಪೀಠದ 8ನೇ ಪೀಠಾಧಿಪತಿ ಡಾಕ್ಟರ್ ಶರಣಬಸವಪ್ಪ ಅಪ್ಪ ಹಾಗೂ 9ನೇ ಪೀಠಾಧಿಪತಿ ದೊಡ್ಡಪ್ಪ ಅಪ್ಪ ಅವರು ಪರುಷ ಬಟ್ಟಲು ಕೈಯಲ್ಲಿ ಎತ್ತಿ ಭಕ್ತರಿಗೆ ತೋರಿಸಿದರು. ಇದರೊಂದಿಗೆ 202ನೇ ಮಹಾರಥೋತ್ಸವಕ್ಕೆ ಚಾಲನೆ ಸಿಕ್ಕಿತು. ಶರಣಬಸವೇಶ್ವರ ಮಹಾರಾಜ್ ಕಿ ಜೈ ಎನ್ನುತ್ತಾ ಭಕ್ತರು ರಥ ಎಳೆದರು. ಸುತ್ತ ಕಿಕ್ಕಿರಿದವರು ಖಾರೀಕು, ಬಾಳೆಹಣ್ಣು, ಅರಸಿನ ಬೇರುಗಳನ್ನು ಎಸೆದರು.